ಇದ್ರ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮ್ಮನ್ನ. ಎಸ್ ನೋಡಿ ಸಕ್ಕತ್ತಾಗಿದೆ. ಗೈಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮಳೆ ಸೊನ್ನೆ ಸ್ಟಾರ್ಟ್ ಆಗಿರೋದಕ್ಕೆ ನೋಡಿ ಇವನ್ನೆಲ್ಲ ಎತ್ಕೊಂತ ಇದ್ದಾರೆ ಅವರು. ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕೊಡೆನಾಡು ಹುಡುಗ ಪ್ರಜ್ವಲ್ ಮಾತನಾಡ್ತಾ ಇರೋದು. ಗೈಸ್ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಗೈಸ್ ನಾನು ಮೊದಲನೇ ಬಾರಿಗೆ ಬೀಚ್ನ ಬದಿಯಲ್ಲಿ ಸಮುದ್ರದ ಬದಿಯಲ್ಲಿ ಕುಂತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಗೋವಾದ ನೈಟ್ ಲೈಫ್ ಹೇಗಿರುತ್ತೆ, ಏನು ಈ ಸಮುದ್ರದ ಬದಿಯಲ್ಲಿ ಇರ್ತಕ್ಕಂತಹ ಹೋಟೆಲ್ಸು ಅಥವಾ ರೆಸ್ಟೋರೆಂಟ್ಗಳು ಯಾವ ಥರ ತುಂಬಿರ್ತವೆ, ಯಾವ ಥರ ಜನ ಬರ್ತಾರೆ, ಸೊ ಯಾವ ಥರ ಇರುತ್ತೆ ನೈಟ್ ಲೈಫು ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದು 5 ಗಂಟೆಯಿಂದ 11 ಗಂಟೆವರೆಗೂ ಗೌರ್ಮೆಂಟ್ ಲಿಮಿಟ್ ಕೊಟ್ಟಿರೋದು ಇವ್ರಿಗೆ. ಸೊ ಇದು 11 ಗಂಟೆವರೆಗೂ ಓಪನ್ ಇರುತ್ತೆ. ಸೊ DJ ಲೈಟಿಸ್ ಎಲ್ಲ ಸಕ್ಕತ್ತಾಗಿರುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಗೈಸ್ ಹೇಳ್ಬೇಕಂದ್ರೆ ಡೇ ಲೈಫ್ಗಿಂತ ಇಲ್ಲಿ ನೈಟ್ ಲೈಫೇ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ಝೇವಿಯರ್ ಬೀಚ್ ಹ್ಯಾಪಿ ಅವರ್ ಅಂತ. ಸೊ ನೋಡಿ ಇಲ್ಲಿ 5 ಗಂಟೆಯಿಂದ 11 ಗಂಟೆವರೆಗೂ ಇಲ್ಲಿ ಓಪನ್ ಇರುತ್ತೆ. ಸೊ ಆರಾಮಾಗಿ ಇಲ್ಲಿ ಕುಂತು ಎಂಜಾಯ್ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲ. ಸೊ ನೋಡಿ ಇಲ್ಲೇ ಒಂದೇ ಹತ್ರ ನಮಗೆ 2 ಕಾಣಿಸುತ್ತೆ. ಸೊ ನೋಡಿ ಆರಾಮಾಗಿ ಈ ಕಡೆ ನಾವು ಕುಂತ್ಕೋಬೋದು, ಈ ಕಡೆ ಕುಂತು ಇಲ್ಲಿ ಆರಾಮಾಗಿ ಬೀಚ್ ನೋಡ್ಬೋದು. ಸೊ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತಾರಲ್ಲ, ಸೊ ಇಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಅವೈಲಬಲ್ ಇದೆ. ಸೊ ಆಲ್ಮೋಸ್ಟ್ ಇವಾಗ ಎಲ್ಲ ಇಲ್ಲಿ ಫಾರಿನರ್ಸ್ ಬಂದ್ಬಿಟ್ಟಿದ್ದಾರೆ. ಸೊ ನೋಡ್ಬೋದು ನೀವು ಇಲ್ಲಿದಾರಲ್ಲ, ಆಲ್ಮೋಸ್ಟ್ ಅಂತ ಏನಿಲ್ಲ, ಸೊ ಒಂದು 30 to 40% ಮೇಲೆ ಇದ್ದಾರೆ ಫಾರಿನರ್ಸು. ಸೊ ನಾನು ಇವಾಗ ನೋಡ್ತಾ ಇದ್ದೀನಿ. ಸೊ ನೋಡಿ ಅಲ್ಲಿವರೆಗೂ ಸಖತ್ ಲೈಟಿಂಗ್ಸ್ ಇದೆ. ಸೊ ಬನ್ನಿ ಅಲ್ಲಿವರೆಗೂ ಹೋಗಿ ಯಾವ್ಯಾವ ಥರ ಇದೆ ಸೊ ಎಲ್ಲದನ್ನು ಎಂಜಾಯ್ ಮಾಡೋಣ. ಹಾಯ್ ಗಾಯ್ಸ್ ನೀವು ನೋಡ್ಬೋದು ಒಂದೇ ಕಡೆ 2 ಮಕ್ಕಳು ಯಾವ ಥರ ಅಂದರೆ, ಸೊ ನೋಡಿ ಇಲ್ಲಿ ಹುಡುಗರೆಲ್ಲ ಕುಂತು ಡ್ರಿಂಕ್ಸ್ ಮಾಡ್ಕೊತ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆ ನೋಡಿ ಲೈಟಿಂಗ್ಸ್ ಮಾಡ್ಕೊಂತ ಅವ್ರ ಜೀವನನ ಅವರು ರೂಪಿಸ್ಕೊತಾ ಇದ್ದಾರೆ. ಅವರು ದುಡ್ದಿರೋ ದುಡ್ಡನ್ನ ಖರ್ಚು ಮಾಡಕ್ ಬಂದಿದ್ದಾರೆ, ಇವರು ಅವ್ರ ಜೀವನಕ್ಕೋಸ್ಕರ ದುಡ್ಡನ್ನ ದುಡಿಯಕ್ಕೆ ಬಂದಿದ್ದಾರೆ. ಸೊ ನಾವು ನಮ್ಮ ಲೈಫ್ನ ಎಂಜಾಯ್ಮೆಂಟ್ ಬಂದಿದ್ದೀವಿ ಅಷ್ಟೇ. ಸೊ ಇನ್ನೊಬ್ರಿಗೆ ಕಂಪೇರ್ ಮಾಡಿ ಬದುಕಬಾರ್ದು ಯಾವತ್ತಾಗ್ಲಿ. ಸೊ ನಮಗೆ ನಾವು ಚೆನ್ನಾಗಿದ್ರೆ ಸಾಕು. ಸೊ ಮಳೆನೇ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೋಡಬೇಕು, ಬೇಗ ಹೋಗಿ ರೂಮ್ ಸೇರ್ಕೋಬೇಕು, ಮಳೆನೇ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ ಇನ್ನೂ ಜನ ಈ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಇಲ್ಲೆಲ್ಲ ರೆಸ್ಟೋರೆಂಟಿಗೆ ಹೋಗಿದ್ದಾರೆ. ರೆಸ್ಟೋರೆಂಟ್ ಗಾಯ್ಸ್ ಸಕ್ಕತ್ತಾಗಿದೆ ನೈಟ್ ಲೈಫ್ ಕೂಡ. ಇನ್ನು ನಾನು ಗೋವಾ ಇಲ್ಲಿ ಕಲ್ಲಂಗಟ್ಟು ಒಳಗಡೆ ಹೋಗ್ತೀನಿ ಇವಾಗ. ಸೊ ಅಲ್ಲಿವರೆಗೂ ಇನ್ನೂ ಸಖತ್ತು ರೆಸ್ಟೋರೆಂಟ್ಗಳಿದೆ. ನೀವು ನೋಡ್ಬೋದು ಇಲ್ಲಿ ಎಷ್ಟೊಂದಿದೆ ಅಂದರೆ ಗುರು, ನಾವು ಊಹೆ ಕೂಡ ಮಾಡೋಕ್ಕಾಗಲ್ಲ. ಎಲ್ಲಿಂದ ಎಲ್ಲಿವರೆಗೂ ಹೋದ್ರೆ ಇದೇ ಥರ ರೆಸ್ಟೋರೆಂಟ್ಗಳೇ ಬರುತ್ತೆ. ಈ ಮಳೆಯಲ್ಲಿ ಕಾಲು ಎತ್ತಾಕಿ ಕಾಲೇ ನೋವು ಬಂದು ಹೋಗ್ಬಿಡ್ತು ಗುರು, ಯಪ್ಪ. ಮತ್ತೆ ಇಲ್ಲಿ ನಿಮಗೆ ಇನ್ನೊಂದು ಸ್ಕ್ಯಾಮ್ ಆಗೋದೇನಂದ್ರೆ, ಸೊ ಮಸಾಜು ಅದು ಇದು ಅಂತ ಇಲ್ಲಿ ಕೇಳ್ಕೊಂಡ್ ಬರ್ತಾರೆ. ಸೊ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಅಂತ ನಾನು ಅಡ್ವೈಸ್ ಕೊಡ್ತೀನಿ. ಯಾಕೆ ಅಂದರೆ ನಿಮಗೆ ತೊಂದರೆ, ಅವ್ರು ಏನು ಮಾಡ್ತಾರೆ ಅದೆಲ್ಲ ಗೊತ್ತಿಲ್ಲ ಮುಂದೆ. ಸೊ ತುಂಬ ಜನ ಹೇಳಿದ್ದಾರೆ ಅದೆಲ್ಲ ಸ್ಕ್ಯಾಮು, ಯಾರು ಹೋಗ್ಬೇಡಿ ಅಂತ. ಸೊ ಗೈಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮಳೆ ಸೊನ್ನೆ ಸ್ಟಾರ್ಟ್ ಆಗಿರೋದಕ್ಕೆ ನೋಡಿ ಇವನ್ನೆಲ್ಲ ಎತ್ಕೊಂತ ಇದ್ದಾರೆ ಅವರು ಚೇರ್ಸ್ನೆಲ್ಲ. ಸೊ ಇವರು ಇನ್ನೇನು ಇವಾಗ ಪಾರ್ಟಿ ಕುಂತವ್ರೆ ಪಾಪ. ಆಲ್ರೆಡಿ ಈ ಮಳೆನೇ ಸ್ಟಾರ್ಟ್ ಆಗಿಬಿಡ್ತು. ಸೊ ಈ ಥರ ಮಳೆ ಬಂದ್ಬಿಟ್ರೆ ಇವ್ರಿಗೆ ತುಂಬ ಲಾಸ್ ಆಗುತ್ತೆ. ಯಾಕೆಂದರೆ ನೋಡಿ ಅಷ್ಟೊತ್ತಿಂದ ಕಷ್ಟಪಟ್ಟು ಸೊ ಈ ಥರ ಎಲ್ಲ ಡೆಕೋರ್ ಮಾಡಿರ್ತಾರೆ. ನೋಡ್ಬೋದು ನೀವು ಇಲ್ಲಿ ಯಾವ ಥರ ಡೆಕೋರ್ ಮಾಡವ್ರೆ ಪಾಪ. ಲೈಟಿಂಗ್ಸ್ ಎಲ್ಲ ಹಾಕಿ ಕನೆಕ್ಷನ್ ಕೊಟ್ಟು. ಸೊ ನೀವು ಬೆಳಿಗಿನ ಹತ್ರ ನೋಡೋದಾದ್ರೆ ಇದೆಲ್ಲ ಸಿಗಲ್ಲ, ಯಾಕೆಂದರೆ ಇದನ್ನೆಲ್ಲ ಎತ್ತಿಟ್ಬಿಡ್ತಾರೆ ಬೆಳಿಗ್ಗೆ. ಸೊ ಅವ್ರು ನೈಟ್ ಎಷ್ಟೊತ್ತನ ಆಗಲಿ ಇದನ್ನೆಲ್ಲ ಎತ್ತಿಟ್ಟೆ ಮನೆ ಕಡೆ ಹೊರಟೋಗ್ತಾರೆ. ಸೊ ಬೆಳಿಗ್ಗೆ ಹೊತ್ತು ಯಾವುದೇ ಕಾರಣಕ್ಕೂ ನೋಡೋಕೆ ಸಿಗಲ್ಲ. ನೈಟ್ ಲೈಫೇನೆ. ಸೊ ಗೈಸ್ ನನಗೆ ಇಷ್ಟ ಆಗಿದೆ ಅಂದರೆ ಈ ಸೀಟ್ ಹೋಟೆಲ್ ಅಂತ. ಸೊ ಲೈಟಿಂಗ್ಸು ಸಕ್ಕತ್ ಇಷ್ಟ ಆಯಿತು ಗೈಸ್, ನೋಡ್ಬೋದು ನೀವು ಇಲ್ಲಿ. ಇದ್ರ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮ್ಮನ್ನ. ಎಸ್ ನೋಡಿ ಸಕ್ಕತ್ತಾಗಿದೆ. ಸೊ ನೀವು ಕೂಡ ಬಂದು ಪಾರ್ಟಿ ಗಿಟಿ ಮಾಡ್ಬೋದು. ಪ್ರತಿಯೊಬ್ಬರು ಇಲ್ಲಿ ಹುಕ್ಕ ತರಿಸ್ಕೊಂಡ್ಬಿಟ್ಟಿದ್ದಾರೆ, ಯಾಕೆಂದರೆ ಲೀಗಲ್ ಇರೋದ್ರಿಂದ. ಸೊ ಅದು ಅಷ್ಟೊಂದು ಎಫೆಕ್ಟು ಕೂಡ ಆಗೋದಿಲ್ಲ. ನೋಡಿ ಬೆಳಗ್ಗೆ ಎಲ್ಲ ಈ ಥರ ಇಟ್ಟಿರ್ತಾರೆ, ಅದನ್ನ ತಗೊಂಡೋಗಿ ಅಲ್ಲಿ ಹಾಕ್ತಾರೆ. ಸೊ ಇವಾಗ ಮಳೆ ಸೊನ್ನೆ ಬರ್ತಿರೋದ್ರಿಂದ ಅದನ್ನೆಲ್ಲ ಎತ್ಕೊಂಡ್ಬಂದು
ಇಲ್ಲಿಗೆ ಇಡ್ತಾರೆ ಅಷ್ಟೇ. ಸೊ ಯಾಕೆಂದ್ರೆ ಅವರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಪಾಪ ಮಾಡಿರ್ತಾರೆ. ಸೊ ಮಳೆ ಬಂದು ಹಾಳಾಗೋಗುತ್ತೆ ಪಾಪ. ಮಳೆ ಬಂದ್ರೆ ಜನ ಕೂಡ ಬರಲ್ಲ, ಎಲ್ಲ ಹೋಟೆಲ್ಸ್ ಅಲ್ಲಿ ಅವ್ರ ರೂಮ್ಸ್ ಅಲ್ಲಿ ಇದ್ಬಿಡ್ತಾರೆ. ಸೊ ನೋಡಿ ಪಾಪ ಆಲ್ರೆಡಿ ಇವರೆಲ್ಲ ಕ್ಲೋಸ್ ಮಾಡಿ ಬಿಟ್ಟಿದ್ದಾರೆ. ಮಳೆ ನೀರು ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಬೇಗ ರೂಮ್ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನಾನು ರೂಮ್ ಮಾಡಿರೋದು ಕಲ್ಲಂಗಡಿ ಬೀಚ್ ಹತ್ರ. ಸೊ ಈಗ ಅಲ್ಲಿ ಹೋಗೋ ಅಷ್ಟೊತ್ತಿ ಇನ್ನೂ ನನಗೆ ಸುಮಾರು 20 ನಿಮಿಷ ವಾಕ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಗಣೇಶನ ಮಾಡಿದ್ದಾರೆ. ನೀವು ಇದು ಅನ್ಕೊಂಡಿದ್ದು ಈಸಿಯಾಗಿ ಮಾಡ್ಬೋದು ಅಂತ ಏನಲ್ಲ. ಸೊ ತುಂಬ ಕಷ್ಟ ಇದು ಮಾಡೋದು. ಸೊ ಅದನ್ನು ಮಾಡಿರೋರು ಇಲ್ಲೇ ಇದ್ದಾರೆ ನೋಡಿ ಅಣ್ಣ. ಸೊ ತುಂಬ ಕಷ್ಟ ಇರುತ್ತೆ ಇಲ್ಲಿ. ಮತ್ತೆ ಜೈ ಶ್ರೀ ಗಣೇಶ್ ಅಂತ ಕೂಡ ಬರೆದಿದ್ದಾರೆ. ಸೊ ನೋಡ್ಬೋದು ಅಲ್ಲಿ. ಸೊ ಅಲ್ಲಿ ಹೋಗಿ ಯಾರೋ ಫೋಟೋ ತೆಗೆಸ್ಕೊಂತಿದ್ದಾರೆ. ಸೊ ಈ ಥರ ಕಲೆಗಾರರಿಗೆ ಪ್ರೋತ್ಸಾಹ ಮಾಡಬೇಕು. ನಮ್ಮ ಕೈಲಾದಷ್ಟು ನಾವು ಅಮೌಂಟ್ ಕೊಟ್ಟು ಇಲ್ಲಿಂದ ಹೋಗೋಣ ಬನ್ನಿ. ಆ್ಯಕ್ಚುಲಿ ಇವಾಗಲೇ ಇಲ್ಲಿ ಸ್ವಲ್ಪ ಜೋರು. ಇನ್ನೂ ಇವಾಗ ಸೀಸನ್ ಸ್ಟಾರ್ಟ್ ಆದರೆ ಇನ್ನೂ ಸಖತ್ತು ಜನ ಬರ್ತಾರಂತೆ. ಅವಾಗ ಪ್ರತಿಯೊಂದೂ ಇಲ್ಲಿ ಅಮೌಂಟು ಇಲ್ಲ ವ್ಯಾಲ್ಯೂ ಅದ್ರದ್ದು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದರು. ರೂಮಿಂದು ನಾನು ಬೆಳಗ್ಗೆ ಕೇಳಿದಾಗಷ್ಟೇ. ಸೊ AC ರೂಮ್ಸು 1200 ರೂಪಾಯಿಗೆ ಸಿಗುತ್ತೆ. ನಾರ್ಮಲ್ ರೂಮ್ಸು 1000 ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಸೊ ಗೈಸ್, ನಾನು ಆಗಲೇ ಹೇಳ್ದಂಗೆ ನಿಮಗೆ ಇಲ್ಲಿ ಕಡಿಮೆಗಂತೂ ಸಿಗರಲ್ಲ ಊಟ. ಸೊ ನಾನೇನೋ ಬೆಳಿಗ್ಗೆ ಅಲ್ಲೊಂದು ಕಡೆ ಎಲ್ಲೋ ತಿಂದೆ. ಸೊ ಚಿತ್ರಾನ್ನ 50 ರೂಪಾಯಿ ಹೇಳಿದರು. ಸೊ ಇವಾಗ ಕೇಳ್ತಾ ಇದ್ದೀನಿ ಎಗ್ ರೈಸು 120 ಅಂತ ಇಲ್ಲಿ. ಸೊ ಪಂಜಿಮಲ್ಲಿ ಕಡಿಮೆ ಸಿಗುತ್ತೆ ಬೇಕಾದ್ರೆ. ಇಲ್ಲಿ ನೈಟಲ್ಲಿ ಸಿಗೋದಿಲ್ಲ. ಬೇಕಾದ್ರೆ ಬೆಳಿಗ್ಗೆ ಕಡಿಮೆ ಸಿಕ್ಕರು ನೈಟ್ ಸಿಗೋಲ್ಲ. ಫ್ರೈಡ್ ರೈಸು 130 ಅಂತೆ. ಸೊ ಅದಕ್ಕೆ ಏನೋ ಒಂದು ತಗೊತಾ ಇದ್ದೀನಿ. ತಗೊಂಡು ಇವಾಗ ಇಲ್ಲಿಂದ ಹೋಗಬೇಕು ರೂಮ್ಗೆ. ತುಂಬ ಹೊಟ್ಟೆ ಹಸ್ತಿದೆ. ಸೊ ಅದಕ್ಕೆ ಇಲ್ಲಿ ಆರ್ಡ್ರ್ ಮಾಡಿದ್ದೀನಿ ನೋಡಿ. ಇಲ್ಲೇ ರೈಸೇ ಒಂಥರ ಇದೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಇದನ್ನೇ ತಿಂದು ಹೋಗಬೇಕು. ಸೊ ಮಳೆ ಬರ್ತಾಯಿದೆ, ಬೇಗ ಹೋಗಿ ರೂಮ್ ಸೇರ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಇದೆ ಗೋವಾ ನೈಟ್ ಲೈಫು. ಸೊ ಊಟ ಹೆವಿ ಕಾಸ್ಟ್ಲಿ ಆಗೋಯ್ತು ನೋಡ್ತಾ ಇದ್ದೀರಾ. ಸೊ 120 ರೂಪೀಸ್ ಕೊಟ್ಟು ಪ್ರೈಸ್ ತಗೊಂಬಂದಿದ್ದೀನಿ. ಇವಾಗ ಇನ್ನೇನು ರೂಮ್ಗೆ ಹೋಗಬೇಕು. ಇಲ್ಲೇ ಇದೆ ನೋಡಿ ನಮ್ಮ ರೂಮ್. ಬನ್ನಿ ನಿಮಗೆ ರೂಮಲ್ಲಿ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗಿದೆ ಏನೇನು ಅಂತ. ಸೊ ನೋಡಿ, ಈಗ ಎಲ್ಲ ಅವರ ರೂಮ್ಗೆ ಹೊರಟೋಗ್ತಾ ಇದ್ದಾರೆ. ಊಟ ಮಾತ್ರ ಹೆವಿ ಕಾಸ್ಟ್ಲಿ ಇದೆ. ಇವಾಗ ಗೊತ್ತಾಯ್ತು ನನಗೆ. ಗೈಸ್, ಫೈನಲಿ ರೂಮ್ ರೀಚ್ ಆಗಿದ್ದೀನಿ. ಸೊ ತಲೆ ಪೂರ್ತಿ ನೆಂದೋಗ್ಬಿಟ್ಟಿದೆ. ಅಲ್ಲಿಂದ ಬರ್ತಾ ಬರೀ ನೀವು ಮಳೇಲಿ ನೆನ್ಕೊಂಡ್ಬಂದೆ. ಸೊ ಇನ್ನೂ ಮಳೆ ಸೊನ್ನೆ ಬರ್ತಾನೆ ಇತ್ತು. ಸೊ ಹಂಗಾಗಿ ನಾನು ಎಲ್ಲೂ ಹೋಗಕ್ಕೆ ಹೋಗಿಲ್ಲ, ರೂಮಿಗೆ ಬರೋಣ ಅಂತ ಬಂದೆ. ಸೊ ಊಟ ತಗೊಂಬಂದೆ. ಬನ್ನಿ ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಸೊ ಒಂದು ಜ್ಯೂಸು ಟೆಟ್ರಾ ಪ್ಯಾಕು. ಸೊ ಬೋಟಿ, ಮತ್ತು ಇದೊಂದು ರೈಸಿಗೆ ಏನೋ ಸೈಡ್ಸ್ ಕೊಟ್ಟಿದ್ದಾರೆ. ಹಾಗೆ ಒಂದು ವಾಟರ್ ಬಾಟ್ಲು. ಇಷ್ಟಕ್ಕೆ ಇವತ್ತು 200 ರೂಪಾಯಿ ಆಗಿದೆ. ಬೆಳಿಗ್ಗೆ ಇದ್ದಿದ್ದು ನೈಟು ಇನ್ನೂ ಜಾಸ್ತಿ ಆಗುತ್ತೆ. ಬೆಳಿಗ್ಗೆ ಸ್ವಲ್ಪ ಕಡಿಮೆ ಆಗಿರುತ್ತೆ, ನೈಟ್ ಮಾತ್ರ ಯಾವುದೇ ಕಾರಣಕ್ಕೂ ಅವರು ಪ್ರೈಸಲ್ಲಿ ಕಾಂಪ್ರೋ ಆಗೋದೇ ಇಲ್ಲ. ಸೊ ನೋಡ್ಕೊಂಡು ಬರ್ಬೇಕಷ್ಟೇ. ಸೊ ಗೈಸ್, ಇವಾಗ ನೋಡಿದೆಯಲ್ಲ, ತುಂಬ ಚೆನ್ನಾಗಿದೆ. ನೀವು ಕೂಡ ಯಾವಾಗ ಬಂದಾಗ ಈ ಕಡೆ ಬನ್ನಿ, ಒಂದು ಫುಲ್ಲು ಎಕ್ಸ್ಪ್ಲೋರ್ ಮಾಡ್ಕೊಂಡು ಆರಾಮಾಗಿ ಡೇಗಿನ ನೈಟ್ ಬನ್ನಿ. ನೈಟು ಸಖತ್ತಾಗಿರುತ್ತೆ. ಸೊ ಗೈಸ್, ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಇವಾಗ ಊಟ ಮಾಡೋ ಮಲ್ಕೊಂಡು ನಾಳೆ ಇಲ್ಲಿಂದ ಹೊರಟೋಗ್ಬೇಕು. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ತುಂಬಾ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗ ನಿಮ್ಮ ಕನ್ನಡದ ಹುಡುಗನ ಬೆಳೆಸಿ ಆರೈಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಓಕೆ, ಬಾಯ್.